ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ರಿ ಎಲ್ರು ಮಕ್ಕಳ? ರಿಸಲ್ಟ್ಸ್ ನಾಳೆ ಬರ್ತಾ ಇದೆ. ಹೌದು, ನಾಳೆ ಬರ್ತಾ ಇದೆ. ಎಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ, ಎಷ್ಟು ದಿನ ಟೆನ್ಷನ್ ಇತ್ತಲ್ಲ ಮಕ್ಕಳ. ಸೊ ಎಲ್ಲರಿಗೂ ಕೂಡ ವಿಷಯ ತಿಳಿಸೋದಕ್ಕೆ ಬಂದಿದ್ದೀನಿ ಮಕ್ಕಳ. ನಾಳೆ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ. ಸೊ ಮೇ ಬಿ ಅರೌಂಡ್ 11:30 ಮಕ್ಕಳ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಫಸ್ಟ್ ನಮ್ಮ ಕರ್ನಾಟಕ ಎಜುಕೇಷನ್ ಮಿನಿಸ್ಟರ್ ಏನಿದ್ದಾರೆ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸೊ ಅಲ್ಲಿ ಯಾರು ಕರ್ನಾಟಕದಲ್ಲಿ ಟಾಪರ್ ಬಂದಿದ್ದಾರೆ ಡಿಫ್ರೆಂಟ್ ಸಬ್ಜೆಕ್ಟ್ಸಲ್ಲಿ, ಅಂದರೆ ಸೈನ್ಸಲ್ಲಿ, ಕಾಮರ್ಸಲ್ಲಿ, ಆರ್ಟ್ಸಲ್ಲಿ, ಇದೆಲ್ಲದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಹಂಗೇನೆ ಮಕ್ಕಳ, ನಿಮ್ಮ ಅಫಿಷಿಯಲ್ ವೆಬ್ಸೈಟ್, ಅದರಲ್ಲಿ ಯಾವ ಅಫಿಷಿಯಲ್ ವೆಬ್ಸೈಟ್ಗಳಿದೆ ಮಕ್ಕಳ, ಅಲ್ಲೆಲ್ಲರೂ ಕೂಡ ರಿಸಲ್ಟ್ಸ್ನ ಚೆಕ್ ಮಾಡ್ತಾ ಬರ್ಬೋದು. ಸೊ ಈ ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ, ಯಾವೆಲ್ಲ ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಅನ್ನೋದನ್ನು ಮಕ್ಕಳ ತಿಳಿಸೋದಕ್ಕೆ ಬಂದಿದ್ದೀನಿ. ಸೊ ಭಯ ಪಡಬೇಡಿ ಮಕ್ಕಳ, ಒಂದು ವಿಷಯ ತಿಳಿಸ್ತಾ ಇದ್ದೀನಿ, ಈಗಲೇ ಕೇಳಿಸ್ಕೊಂಬಿಡಿ. ದಿಸ್ ರಿಸಲ್ಟ್ಸ್ ಇಸ್ ನಾಟ್ ದ ಎಂಡ್ ಆಫ್ ದ ಲೈಫ್. ಸೊ ಇದು ರಿಸಲ್ಟ್ಸ್ ಎಂಡ್ ಆಫ್ ದ ಲೈಫ್ ಅಲ್ಲ ಮಕ್ಕಳ. ಇನ್ನೂ ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನ, ಲೈಫಲ್ಲಿ ಡಿಫ್ರೆಂಟ್ ಎಕ್ಸಾಮ್ಸ್ಗಳನ್ನ ಮಕ್ಕಳ ನೀವು ಫೇಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಗೆಲುವು ಪಡ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಚಾನ್ಸ್ ಸಿಗ್ತಾ ಹೋಗುತ್ತೆ. ಅದೆಲ್ಲ ಯಾಕೆ, ಸೆಕೆಂಡ್ PUಗೆ ಮತ್ತೆ ಇನ್ನೊಂದು ಎಕ್ಸಾಮ್ ಇದೆ ಮಕ್ಕಳ. April 25 ಎಕ್ಸಾಮ್ ಶುರು ಆಗ್ತಾ ಬರುತ್ತೆ. ಅಲ್ಲಿ ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಏನೆಲ್ಲ ತಪ್ಪು ಮಾಡಿದ್ದೀನಿ ಅಂತ ನಿಮಗೆಲ್ಲ ಅನ್ಸಿರುತ್ತೆ ಮಕ್ಕಳ. ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶನ ಗೌರ್ಮೆಂಟ್ ಕೊಟ್ಟಿದ್ದ ಅವಕಾಶನ ಮಕ್ಕಳ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ ಮಕ್ಕಳ, ನಿಮಗೆ ಆ ಸಬ್ಜೆಕ್ಟ್ಸ್ಗೆಲ್ಲ, ಅಂದರೆ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ಸ್ಗೆ ಓದ್ಕೊಳ್ಳೋದಕ್ಕೂ ಕೂಡ ನಮ್ಮ PW ಕನ್ನಡ ತಂಡದವರು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಅಗೇನ್ ಕಮಿಂಗ್ ಇನ್ ಫ್ರಂಟ್ ಆಫ್ ಯು ಸ್ಟೂಡೆಂಟ್ಸ್ ಬೈ ಡೂಯಿಂಗ್ ಸಮ್ ಆಫ್ ದ ಟಾಪಿಕ್ಸ್. ಸೊ ಯಾವ್ದಾವ್ದು ಮಕ್ಕಳು ನೀವು ಓದ್ಕೊಂಡ್ರೆ ಆರಾಮ್ಸೆ ಪಾಸ್ ಮತ್ತು ಒಳ್ಳೆ ಮಾರ್ಕ್ಸ್ ತೊಗೊಳ್ತೀರಿ, ಅದೆಲ್ಲದಕ್ಕೂ ಕೂಡ ಹೆಲ್ಪ್ ಮಾಡೋದಕ್ಕೆ ಮತ್ತೆ ನಮ್ಮ ಫ್ಯಾಕಲ್ಟೀಸ್ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲಿ ಮಕ್ಕಳ ಕ್ಲಾಸಸ್ ಕೂಡ ಶುರು ಆಗುತ್ತೆ. ಸೊ ನಾವು ನಿಮ್ಮ ಜೊತೆ ಇದ್ದೀವಿ, ಭಯ ಪಡಬೇಡಿ, ಖಂಡಿತ ಒಳ್ಳೇದಾಗತ್ತೆ ಮಕ್ಕಳ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತಾ ಯಾವೆಲ್ಲ ವೆಬ್ಸೈಟ್ನ ವಿಸಿಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ನೋಡಿ. ಈ ಎಲ್ಲ ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಬೇಕು ಮಕ್ಕಳ. ಸೊ ಈ ಎಲ್ಲ ವೆಬ್ಸೈಟ್ಗಳಲ್ಲೂ ಕೂಡ ನಿಮಗೆ ರಿಸಲ್ಟ್ಸ್ನ ನೋಡ್ಬೋದು. ಸೊ ನೋಡಿ, ತುಂಬ ಜನ ಮಕ್ಕಳು ಒಟ್ಟಿಗೆ ಲಾಗಿನ್ ಆಗ್ತಾರೆ. ಸೊ ಖಂಡಿತ ಮಕ್ಕಳ, ದೇರ್ ವಿಲ್ ಬಿ ಹ್ಯೂಜ್ ಟ್ರಾಫಿಕ್. ಸೊ ಅದರಿಂದ ನಿಮಗೆ ರಿಸಲ್ಟ್ಸ್ನ ನೋಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು. ಸೊ ಅದರಿಂದ ಬೇರೆ ಬೇರೆ ವಿಧಗಳಲ್ಲಿ ಕೂಡ ನೀವು ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು. ಸೊ ನಾನು ಹೇಳಿದ್ದು ಡಿಜಿಲಾಕರ್, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಮಕ್ಕಳ. ಸೊ ಇದರಲ್ಲಿ ಕೂಡ ಹೋಗಿ ಡಿಜಿಲಾಕರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಹೇಗೆ ಚೆಕ್ ಮಾಡಬೇಕಂತ ಒಂದ್ಸಲ ನೋಡ್ಕೊಳ್ಳಿ ಮಕ್ಕಳ. ಸೊ ದೆರ್ ಆರ್ ಡಿಫ್ರೆಂಟ್ ವೇಸ್, ಬಟ್ ಇದು ಅಫಿಷಿಯಲ್ ವೆಬ್ಸೈಟ್ ಮಕ್ಕಳ. KARRESULTS.NIC.in. ಸೊ ಇದರಲ್ಲಿ ಜಾಸ್ತಿ ಮಕ್ಕಳೆಲ್ಲರೂ ಕೂಡ ಇದರಲ್ಲೇ ಸರ್ಚ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ KSEAB.KARNATAKA.gov.in ಮಕ್ಕಳ. ನನಗನ್ಸೋ ಹಂಗೆ ಇದರಲ್ಲಿ ಯಾವುದಕ್ಕೆ ಹೋದ್ರೂ ಕೂಡ ಮತ್ತೆ ಇದೇ ರಿಡೈರೆಕ್ಟ್ ಮಾಡುತ್ತೆ. ಸೊ ವಾಟ್ ಐ ಸಜೆಸ್ಟ್ ಯು ಇಸ್ ಇದನ್ನು ನೋಡಿ, ಅದ್ರ ಜೊತೆಗೆ ಡಿಜಿಲಾಕರ್ ಕೂಡ ನೋಡಿ. ಸೊ ಅದನ್ನು ಬಿಟ್ಟರೆ ಮೂರನೇ ವೆಬ್ಸೈಟ್ ಬಂದು PUE.Karnataka.gov.in. ಓಕೆನಾ. ಸೊ ಎಲ್ಲ ವೆಬ್ಸೈಟಲ್ಲಿ ಕೂಡ ನೀವು ರಿಸಲ್ಟ್ಸ್ನ ಚೆಕ್ ಮಾಡ್ಬೋದು. ಅಷ್ಟೇ ಅಲ್ಲ ಮಕ್ಕಳ, ಏನೇ ರಿಸಲ್ಟ್ಸ್ ಬಂದಿದ್ರು ಕೂಡ ಯೋಚನೆ ಮಾಡಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ. ಮತ್ತೆ ಇನ್ನೊಂದು ಎಕ್ಸಾಮ್ ಇದೆ, ಅಲ್ಲಿ ಕೂಡ ಎಕ್ಸಾಮ್ನ ಚೆನ್ನಾಗಿ ಬರೆದು ಲೈಫಲ್ಲಿ ಮಕ್ಕಳ ಒಳ್ಳೆ ಮಾರ್ಕ್ಸ್ ತೊಗೊಂಡು KCETಲಿ ಕೂಡ ಒಳ್ಳೆ ರ್ಯಾಂಕ್ ತೊಗೊಳ್ತೀರಿ ಅನ್ಡೌಟೆಡ್ಲಿ. ಆಲ್ ದ ಬೆಸ್ಟ್ ಮಕ್ಕಳ, ಸಿಗೋಣ ರಿಸಲ್ಟ್ಸ್ ಜೊತೆಗೆ. ನಾಳೆ ಮಕ್ಕಳ ಲೈವ್ ಬರ್ತಾ ಇದ್ದೀವಿ ನಾವು ಎಲ್ಲ ಫ್ಯಾಕಲ್ಟೀಸ್ ಕೂಡ. ನಿಮ್ಮ ರಿಸಲ್ಟ್ಸ್ನ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿ ಮಕ್ಕಳ. ಆಲ್ ದ ಬೆಸ್ಟ್ ಫಾರ್ ಯು ಆಲ್. ಸಿ ಯು ಮಕ್ಕಳ, ಟೇಕ್ ಕೇರ್.